ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಆಮೇಲೆ ಭಾನುವಾರ ದಿವಸ ನಾನು ನಮ್ಮ ಅಣ್ಣನ ಮಗಳು ಐಶ್ವರ್ಯ ಜೊತೆಯಲ್ಲಿ ಇಲ್ಲಿ ಹೊರಗಡೆ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಗಿತ್ತು ಅವಳು ಬಂದಿರೋದಕ್ಕೆ. ತುಂಬ ಖುಷಿಯಾಗುತ್ತೆ ಅವಳು ಬಂದರೆ ಸಾಕು. ನಮ್ಮ ಅಣ್ಣನ ಮನೆಯವರು, ನಮ್ಮ ಅಣ್ಣನ ಮಗ ಮೋಹಿತ್ ಯಾರೇ ಬರಲಿ, ಶ್ರೇಯಾನು ಬರಬೇಕು ಅಂತ ಆಸೆ ಇದೆ. ಅಂದರೆ ನಮ್ಮ ಎರಡನೇ ಅಣ್ಣನ ಮಗಳು ಶ್ರೇಯಾನು, ಅವಳು ನೋಡಿಲ್ಲ ಬೆಂಗಳೂರು, ಅವಳಿಗೂ ಬೆಂಗಳೂರು ತೋರಿಸ್ಬೇಕು, ನಮ್ಮ ಮನೆಗೆ ಕರ್ಕೊಂಬರಬೇಕು ಅಂತ ಕೂಡ ಆಸೆ ಇದೆ. ಐಶ್ವರ್ಯ ಬೆಂಗಳೂರಲ್ಲಿ ಏರ್ಪೋರ್ಟಲ್ಲಿ ಜಾಬ್ ಮಾಡ್ತಾಳೆ. ಅವಳದು ಒಂದು ಡೆಸಿಗ್ನೇಷನ್ ಇದೆ ಅಂತ ಹೇಳ್ತೀನಿ. ತುಂಬ ಕಷ್ಟಪಟ್ಟು ಓದಿ ಅವಳು ಜಾಬ್ ಇದರಲ್ಲಿ ಇದ್ದಾಳೆ. ಅದ್ರ ಜೊತೆಗೆ ಇನ್ನೂ ಸ್ಟಡಿ ಮಾಡ್ತಾ ಇದ್ದಾಳೆ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾಳೆ, ಅಂದರೆ BBA ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಅವಳಿಗೆ ಎಷ್ಟೋ ಸಾರಿ ಹೇಳ್ತೀನಿ, ಇದು ಓದೋ ವಯಸ್ಸು, ನಿನಗೇನೇ ಕಷ್ಟ ಬಂದ್ರೂ ಓದ್ತಾ ಇರೋ ಅಷ್ಟೇ, ಎಂಜಾಯ್ ಮಾಡ್ಕೊಂಡು ಓದು, ಯಾವುದಕ್ಕೂ ವರಿ ಮಾಡ್ಕೊಳ್ಬೇಡ. ಅಪ್ಪ ಅಮ್ಮ ಚೆನ್ನಾಗಿ ನಿನಗೆ ಓದಿಸ್ತಾರೆ, ಯಾವುದಕ್ಕೂ ಒಂದು ಫೈನಾನ್ಷಿಯಲ್ ಅಂತೂ ಏನೂ ಪ್ರಾಬ್ಲಮ್ ಇಲ್ಲ. ಇದೇ ಒಂದು ಏಜ್ ಇರೋದು, ಎಷ್ಟನ ಆಗಲಿ ಓದ್ತಾ ಇರು ಅಷ್ಟೇ ಅಂತ ಹೇಳಿದ್ದೀನಿ. ಸೊ ಸರ್ಟಿಫಿಕೇಟ್ಸ್ನ ಅರ್ನ್ ಮಾಡ್ಕೊ, ಅದರಿಂದ ನಿನಗೆ ತುಂಬ ನಾಲೆಡ್ಜ್ ಬರುತ್ತೆ. ಇನ್ನೂ ಒಳ್ಳೆ ಪೋಸ್ಟಲ್ಲಿ ನೀನು ನಿಮಗೆ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿ ಜಾಬ್ ಕೂಡ ಸಿಗುತ್ತೆ, ಒಳ್ಳೆಯ ಒಂದು ಪ್ಯಾಕೇಜ್ ಇರುತ್ತೆ ಅಂತ ಕೂಡ ಅವಳಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ನನ್ನ ಮಗಳಿಗೂ ಹೇಳ್ತಾ ಇರ್ತೀನಿ. ಯಾವುದೇ ಮಕ್ಕಳು ಅಂದರೆ ನಮ್ಮ ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಮಕ್ಕಳಾಗಲಿ, ಎಲ್ರಿಗೂ ಒಂದೇ ಹೇಳೋದು, ಈ ಒಂದು ಏಜ್ ಇದ್ದಾಗ ಚೆನ್ನಾಗಿ ಓದಬೇಕು, ಎಜುಕೇಷನ್ ಮಾಡಿಕೊಳ್ಬೇಕು. ಇವಾಗಿನ ಕಾಲದಲ್ಲಿ ಎಜುಕೇಷನ್ ಇಲ್ಲ ಅಂದರೆ ಅವ್ರು ಏನಕ್ಕೂ ಪ್ರಯೋಜನವೇ ಇಲ್ಲ ಅಂತ ಹೇಳ್ತೀನಿ. ಸೊ ಹಾಗಾಗಿ ಎಜುಕೇಷನ್ ಇರಬೇಕು, ಸರ್ಟಿಫಿಕೇಟ್ಸ್ನ ಅರ್ನ್ ಮಾಡ್ಕೊಳ್ಬೇಕು, ಕಷ್ಟಪಟ್ಟು ಓದಬೇಕು, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳ್ತೀನಿ. ಇವಳಿಗೂ ತುಂಬ ಚಿಕ್ಕ ವಯಸ್ಸಿದೆ. ಸೊ ನಾನು ಹೇಳ್ತಾ ಇರ್ತೀನಿ, ನಿನಗೆ ಯಾವಾಗಲಾದರೂ ರೂಮಲ್ಲಿದ್ದು ಅಲ್ಲಿ ಏರ್ಪೋರ್ಟ್ ಹತ್ರ ಇದು ಬೇಜಾರಾದರೆ, ಅಂದರೆ ಏರ್ಪೋರ್ಟ್ ಹತ್ರನೇ ಒಳಗೆ ರೂಮೆಲ್ಲ ಕೊಟ್ಟಿದ್ದಾರೆ, ಬೇಜಾರಾದರೆ ನನ್ನ ಮನೆಗೆ ಬಂದುಬಿಡು. ನನಗೆ ಓಡಾಡೋಕ್ಕಾಗಲ್ಲ, ಜರ್ನಿ ಜಾಸ್ತಿ ಮಾಡೋಕ್ಕಾಗಲ್ಲ, ನನಗೆ ಮನೇಲಿ ಕೆಲಸ ಎಲ್ಲ ಇರುತ್ತೆ, ನೀನೇ ಅಲ್ಲಿ ಬಂದುಬಿಡು, ಆರಾಮಾಗಿ ಸ್ಟೇ ಮಾಡು, ಓಡಾಡು, ಹೊರಗಡೆ ಎಲ್ಲ ಹೋಗೋಣ, ಕರ್ಕೊಂಡು ಹೋಗ್ತೀನಿ, ನಿನ್ಗೇನು ಬೇಕು ಅದು ನಾನು ರುಚಿಯಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಅವಳು ಬರೋಕ್ಕಿಂತ ಮುಂಚೆನೇ ಅವಳಿಗೆ ಇಷ್ಟವಾಗಿರೋ ಅಡುಗೆಗಳ್ನೆಲ್ಲ ಮಾಡಿಟ್ಟಿರ್ತೀನಿ. ಬರ್ತಾಳೆ, ಒಂದು ನೈಟ್ 1 ಡೇ ಇರ್ತಾಳೆ ಅಷ್ಟೇ, ಮತ್ತು ಈವ್ನಿಂಗ್ ಹೋಗ್ತಾಳೆ. ಹಿಂದಿನ ದಿವಸ ನೈಟ್ ಬಂದು ಸ್ಟೇ ಮಾಡ್ತಾಳೆ ಈವ್ನಿಂಗು, ಮತ್ತು ಅದ್ರ ಮಾರನೇ ದಿವಸ ಈವ್ನಿಂಗು ಹೊರಡ್ತಾಳೆ. ಅಷ್ಟೇ ಅವಳದಿರೋದು. ಅವಳಿಗೆ ಲೀವ್ ಕೂಡ ಇರಲ್ಲ. ಮತ್ತು ದೀಪಾವಳಿಗೆ ಅವಳು ಊರಿಗೆ ಹೋಗಬೇಕು, ನನ್ನ ತವ್ರ ಮನೆಗೆ ಹೋಗಬೇಕು. ಸೊ ನಮ್ಮ ಅಣ್ಣನ ಮಕ್ಕಳು ಚೆನ್ನಾಗಿ ಓದಲಿ, ನನ್ನ ತವ್ರ ಮನೆ ಚೆನ್ನಾಗಿರಲಿ ಅಂತ ಯಾವಾಗಲೂ ನಾನು ಖುಷಿ ಪಡ್ತೀನಿ. ತುಂಬ ಸಂತೋಷ ಆಗುತ್ತೆ. ಅಂದರೆ ಏನೇ ಒಂದು ಓದ್ತಾ ಇರೋ ಮಕ್ಕಳು, ಅದು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತಂಗಿರ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲರೂ ಒಂದು ಹೈಯರ್ ಎಜುಕೇಷನ್ನೇ ಮಾಡೋಕ್ಕೆ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿ ಓದಲ್ಲಿ ನಂಬರ್ 1 ಇದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲರೂ ಅಂತ ಹೇಳ್ತೀನಿ. ಸೊ ಸರಸ್ವತಿ ಒಲ್ದಿದ್ದಾರೆ, ಸರಸ್ವತಿ ಆಶೀರ್ವಾದ ಇದೆ. ಸೊ ಓದಿಸೋದಕ್ಕೆ ತಂದೆ ತಾಯಿದು ಏನೂ ಅಬ್ಜೆಕ್ಷನ್ ಇಲ್ಲ. ಅಂದರೆ ನಮ್ಮ ಅಣ್ಣಂದ್ರಾಯಿತು, ನಮ್ಮ ಅಕ್ಕಂದ್ರಾಯಿತು, ಅಕ್ಕ ತಂಗಿರಾಯಿತು, ಅವ್ರ ಮಕ್ಕಳಿಗೆ ಯಾವುದೂ ಅಬ್ಜೆಕ್ಷನ್ನು ರಿಸ್ಟ್ರಿಕ್ಷನ್ಸು ಮಾಡಲ್ಲ ಓದೋದಕ್ಕೆ ಅಂತ ಹೇಳ್ತೀನಿ. ಸೊ ಇವಳು ಇವಾಗ ಜಾಬ್ ಸ್ಟಾರ್ಟ್ ಮಾಡಿ, ಇವಳದು ಸ್ಯಾಲ್ರಿ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನು ದೀಪಾವಳಿಗೆ ಕೂಡ ಊರಿಗೆ ಹೋಗ್ತಾಳೆ. ಈ ಥರ ಒಂದು ನನಗೆ ಖುಷಿ ಆಗೋದು, ಇವರೆಲ್ಲರ ಜೊತೆಗೂ ಇವ್ರನ್ನ ಚೆನ್ನಾಗಿ ನೋಡಿಕೊಂಡು ನಾನು ಖುಷಿಯಾಗಿರ್ಬೇಕನ್ನೋದು ಒಂದು ಆಸೆನೇ. ನೋಡಿ, ಇದು ಬಾಂಬೆ ಡೈಯಿಂಗ್ ಒಂದು ಬೆಡ್ ಸ್ಪ್ರೆಡ್ ತುಂಬ ಚೆನ್ನಾಗಿದೆ. ನಾನು ಹೇಳಿದ್ನಲ್ವ ಲಾಸ್ಟ್ ಒಂದು ವ್ಲಾಗಲ್ಲಿ, ಲೈಟ್ ಕಲರ್ಸು, ಸ್ವಲ್ಪ ಲೈಟ್ ಕಲರ್ಸ್ ಬೆಡ್ಶೀಟ್ಗಳಾಗಲಿ, ವಿಂಡೋ ಕರ್ಟನ್ಸ್ ಆಗಲಿ, ಇದೆಲ್ಲನೂ ಲೈಟ್ ಕಲರ್ ಇದ್ದಷ್ಟು ರೂಮ್ಗಳು ಬ್ರೈಟ್ನೆಸ್ ಇರುತ್ತೆ, ತುಂಬ ಒಳ್ಳೆಯದು, ಒಂದು ಒಳ್ಳೆ ಗುಡ್ ವೈಬ್ಸ್ ಕೊಡುತ್ತೆ ಯಾವಾಗ್ಲೂ ಅಂತ ಹೇಳ್ತೀನಿ. ತುಂಬ ಸಾಫ್ಟ್ ಬಟ್ಟೆ ಇದೆ ಅಂತ ಹೇಳ್ತೀನಿ. ಅದು ರೆಗ್ಯುಲರ್ ಕಾಟನ್ ಅಲ್ಲ, ಅದೇ ಒಂಥರ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ವಾಶ್ ಮಾಡಿದ್ಮೇಲೆ ಇನ್ನೂ ಸಾಫ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಇವತ್ತು ಶನಿವಾರದ ದಿವಸ ನಾನು ವಾರ್ಡ್ರೋಬ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಗೆಸ್ಟ್ ರೂಮ್ ಕೂಡ ಕ್ಲೀನ್ ಮಾಡಿದೆ. ಗೆಸ್ಟ್ ರೂಮ್ ಕ್ಲೀನ್ ಮಾಡೋಕ್ಕೂ ಒಂದು ರೀಸನ್ ಇದೆ. ಗೆಸ್ಟ್ ರೂಮಲ್ಲಿರೋ ಒಂದು ವಾರ್ಡ್ರೋಬ್ ಕಂಪಾರ್ಟ್ಮೆಂಟ್ನ ಅದನ್ನು ಕೂಡ ಒಂದು ಖಾಲಿ ಮಾಡಿ ಎಲ್ಲ ನೀಟಾಗಿ ಡಸ್ಟಿಂಗ್ ಮಾಡಿ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಇಶಾನಿ ಮಕ್ಕಳು 7 ಪಪ್ಪೀಸ್ ಕೂಡ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ತೀನಿ. ಅದನ್ನು ಎಲ್ಲ ಇದು ಆಯಿತು. ಇದು ನೋಡಿ, ಇವಾಗ ಶನಿವಾರ ದಿವಸ ಇವತ್ತಿಂದಿದು ಮೀಶೋಯಿಂದ ತರಿಸಿದ್ದೀನಿ. ಲೋಟಸ್ ಗೋಲ್ಡ್ ಒಂದು ಫೇಶಿಯಲ್ ಕಿಟ್ ತರಿಸಿದ್ದೀನಿ. ಯಾಕೆಂದರೆ ಬೇಕಾಗುತ್ತೆ ನನಗೇನೆ. ಇದು ಇವಾಗ ಸಲೂನ್ಗೆ, ಬ್ಯೂಟಿ ಪಾರ್ಲರ್ಗೆಲ್ಲ ಹೋದರೆ ಗೋಲ್ಡ್ ಫೇಶಿಯಲ್ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಇದೆ ರೀ. ನಿಮ್ಮ ಊರುಗಳಲ್ಲೆಲ್ಲ ಕಡಿಮೆ ಇರುತ್ತೆ. ನಿಮ್ಮ ಊರಲ್ಲೆಲ್ಲ ಏನಿರುತ್ತೋ ಅದರ 4 ಪಟ್ಟು ಇಲ್ಲಿ ಬೆಂಗಳೂರಲ್ಲಿರುತ್ತೆ. ಅದಕ್ಕೆಲ್ಲ ದುಡ್ಡು ಎಲ್ಲ ಖರ್ಚು ಮಾಡೋದಕ್ಕೆ ಖಂಡಿತವಾಗ್ಲೂ ನನಗಿಷ್ಟ ಇಲ್ಲ. ಸಾಕು ಗೋಲ್ಡ್ ಫೇಶಿಯಲ್ಲು, ಡೈಮಂಡ್ ಫೇಶಿಯಲ್ಲು ಮನೆಯಲ್ಲೇ
ತರಿಸ್ಕೊಂಡು ಅಮೆಝಾನು ಮೀಶೋನಲ್ಲಿ ತರಿಸ್ಕೊಂಡ್ಬಿಟ್ಟು ನಾವು ಮಂತ್ಲಿ ಒಂದು ಸಾರಿ ಇಲ್ಲ 2 ಮಂತ್ ಒಂದು ಸಾರಿ ಫೇಶಿಯಲ್ ಮಾಡ್ಕೊಳ್ಬೋದು ಮನೆಯಲ್ಲಿ ನಾನೇ ಅಂತ ಹೇಳಿ ತರಿಸಿಟ್ಟಿದ್ದೀನಿ. ಬಟ್ ಶನಿವಾರ ಇವತ್ತು ಮಾಡಲ್ಲ, ಇವತ್ತು ಮನೆ ಫೇಶಿಯಲ್ ಮಾಡ್ಬೇಕು ನಾನು. ಏನು ಹೇಳ್ತೀರಾ, 2 ಬೆಡ್ರೂಮ್ದು ಫೇಶಿಯಲ್ಲು ಮನೆ ಫೇಶಿಯಲ್ ಮಾಡಬೇಕು. ಅದನ್ನೇ ಇವಾಗ ಮಾಡ್ತಾಯಿದ್ದೀನಿ. ವಾರ್ಡ್ರೋಬಲ್ಲಿ ಬಟ್ಟೆ ಈ ಥರ ಆಗಿದೆ, ಹೇಗಂದರೆ ಹಾಗೆ ಬಿದ್ದುಕೊಂಡಿದೆ. ಇವಾಗ ವಿಂಟರ್ ಸ್ಟಾರ್ಟ್ ಆಯಿತು, ರೇನಿ ಸೀಸನ್ ಸ್ಟಾರ್ಟ್ ಆಯಿತು. ಮತ್ತು ನಾನು ಎತ್ತಿಟ್ಟಿರೋ ಸ್ವೆಟರ್ಸ್ನೆಲ್ಲ ತೆಗಿತಾ ಇದ್ದೀನಿ, ಮತ್ತು ಸ್ಕಾರ್ಫು ಮಫ್ಲರು ಅದೆಲ್ಲನೂ ತಗೊಳ್ತಾ ಇದ್ದೀನಿ, ಎತ್ತಿಡ್ತಾ ಇದ್ದೀನಿ. ಮತ್ತು ಇವಾಗ ಇಲ್ಲಿ ಒಂದು ಬೆಡ್ಶೀಟ್ ಮೇಲೆ ಒಗೆದಿರೋ ಬೆಡ್ಶೀಟ್ ಹಾಕ್ತಾ ಇದ್ದೀನಿ. ಎಲ್ಲ ಬಟ್ಟೆ ಈ ಥರ ತೆಗೆದು ಅದರಲ್ಲಿ ನಾನು ಹೊಸ ಬಟ್ಟೆ ಇರುತ್ತಲ್ವ, ಅದನ್ನು ಅಂದರೆ ನೀರಿಗೆ ಹಾಕಿರಲ್ಲ, ಆ ಹೊಸ ಬಟ್ಟೆನ ನೀರಿಗೆ ಹಾಕೋದು ಒಂದೆರಡು ಸೈಡಲ್ಲಿ ಇಡ್ತೀನಿ. ಮತ್ತು ಯಾವುದು ಮನೆಯಲ್ಲಿ ದಿನ ಹಾಕ್ಕೊಳ್ಳೋದಕ್ಕೆ, ಸ್ನಾನ ಮಾಡಿದ ತಕ್ಷಣ ರೆಗ್ಯುಲರ್ ಡೈಲಿ ಒಂದು ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಯಾವುದು ಅದನ್ನು ಸಪ್ರೇಟ್ ಮಾಡಬೇಕು. ಮತ್ತು ಸೆಟ್ ಅಂದರೆ 3 ಪೀಸ್ ಟಾಪು ಬಾಟಮು ದುಪಟ್ಟ ಎಲ್ಲ ಸೆಟ್ನ ಸೇರಿಸಿಡಬೇಕು. ಆಮೇಲೆ ಇನ್ನರ್ ವೇರು ಸ್ಲಿಪ್ಸ್ ಆಯಿತು, ಮತ್ತು ಇನ್ನರ್ ವೇರ್ಸ್ ಆಯಿತು, ಅದೊಂದು ಸಪ್ರೇಟಾಗಿ ಕೈ ಸಿಗೋ ಥರ ಇಡಬೇಕು. ಸ್ಯಾರೀಸು ಬ್ಲೌಸು ವಿತ್ ಎಲ್ಲ ಅದನ್ನು ಸಪ್ರೇಟಾಗಿ ಇಡಬೇಕು. ಈ ಥರ ಜಾಸ್ತಿ ಬಟ್ಟೆಗಳೂ ಕಡಿಮೆಯಾಗಿ ಕಾಣೋ ಥರ ಯಾವ ಥರ ಮಾಡಬೇಕು. ಜಾಸ್ತಿ ನಾವು ಯಾವುದು ಹಾಕೋದೇ ಇಲ್ಲ. ದೊಡ್ಡ ದೊಡ್ಡ ರೇಷ್ಮೆ ಸೀರೆ ಇದೆ ಅಂದಾಗ ಅದು ಮೀಶೋನಲ್ಲಿ ಬ್ಯಾಗ್ಸ್ ಎಲ್ಲ ಬರುತ್ತೆ, ಕಿಟ್ ಬ್ಯಾಗ್ ಥರ ಎಲ್ಲ ಇರುತ್ತೆ. ಅದರಲ್ಲೇ ಹಾಕಿ ವಾರ್ಡ್ರೋಬಲ್ಲಿ ಒಂದು ಸೈಡು ಲಾಕ್ ಮಾಡಿ, ಅಂದರೆ ಜಿಪ್ ಲಾಕ್ ಮಾಡಿ ಇಡ್ಬೋದು. ಈ ಥರದ್ದೆಲ್ಲ ಮಾಡಿದ್ರೆ, ಮತ್ತು ಸ್ವೆಟ್ರ್ಗಳ್ನೂ ಅಷ್ಟೇ ಜಿಪ್ ಲಾಕ್ ಬ್ಯಾಗಲ್ಲಿ ನಾನು ಹಾಕಿ ಇಟ್ಟಿರ್ತೀನಿ. ಇವಾಗ ಅದನ್ನು ತೆಗೆದಿದ್ದೀನಿ ಅಂತ ಹೇಳ್ತೀನಿ. ಬಟ್ಟೆ ಮಡಚಿ ವಾರ್ಡ್ರೋಬ್ ಕ್ಲೀನ್ ಮಾಡಿ, ರೂಮ್ ಕ್ಲೀನ್ ಮಾಡಿ, ಮತ್ತು ಗೆಸ್ಟ್ ರೂಮ್ ಕ್ಲೀನ್ ಮಾಡಿ, ಮತ್ತು ಹಾಲ್ ಅಂದರೆ ಒಂದು ಡ್ರಾಯಿಂಗ್ ರೂಮ್ ಏನಿದೆ, ನಾನು ಏನು ಸೀವಿಂಗ್ ಮಷೀನು ಡೈನಿಂಗ್ ಟೇಬಲ್ ಎಲ್ಲ ಇಟ್ಟಿದ್ದೀನಲ್ವ, ಅದನ್ನು ಇವತ್ತೆಲ್ಲ ಡಸ್ಟಿಂಗು ಕ್ಲೀನಿಂಗ್ ಮಾಡಿ, ಕೆಲವೊಂದು ಏನು ಡೈನಿಂಗ್ ಟೇಬಲ್ ಚಿಕ್ಕದಿತ್ತು ಅದನ್ನು ತೆಗೆದು ಸ್ವಲ್ಪ ನೀಲಕಮಲ್ದು ದೊಡ್ಡದಾಗಿರೋದು ಹಾಕಿದ್ದೀನಿ. ಅಮೆಝಾನಲ್ಲಿ ಒಂದು ನೋಡಿದ್ದೆ, ಶೀಶಮ್ ವುಡ್ದು ಡೈನಿಂಗ್ ಟೇಬಲ್ಲು ತೊಗೊಳ್ಬೇಕು ಅಂತ ತುಂಬ ಆಸೆ ಆಯಿತು. ಆಮೇಲೆ ಏನು ಅಂದ್ಕೊಂಡೆ, ಇವಾಗ ಆಲ್ರೆಡಿ ನೀಲಕಮಲ್ದು 4 ಚೇರ್ ಇರೋದಿದೆ, ಮತ್ತು ವುಡನ್ದು ಒಂದು ತರಿಸಿದ್ರೆ ಮನೆಯಲ್ಲಿ ಫರ್ನಿಚರ್ಗಳು, ಇದು ರೆಂಟ್ ಹೌಸ್ ಅಲ್ವಾ, ಎಲ್ಲೆಲ್ಲಿ ಅಂತ ನಾವು ಜಾಸ್ತಿ ಸ್ಟೋರೇಜ್ ಮಾಡಿಡೋಕ್ಕೆ ಆಗಲ್ಲ ಅಲ್ವಾ. ಸೊ ಹಾಗಾಗಿನೇ ನಾನು ಅಂದ್ಕೊಂಡೆ, ನೋಡೋಣ ಸ್ವಲ್ಪ ದಿವಸ, ಇವಾಗ ಸದ್ಯಕ್ಕಂತೂ ಇದೇ ಇರಲಿ, ನೀಲಕಮಲ್ದೇ ಇರಲಿ, ಆಮೇಲೆ ನೆಕ್ಸ್ಟ್ ಏನಾದರೂ ನೋಡೋಣ, ಇವಾಗ ಬೇಡ ಅಂತ ಅಂತು. ಶಿಫ್ಟಿಂಗ್ ಮಾಡೋದಕ್ಕೆ ಅದೊಂದು ಕಷ್ಟ ಆಗುತ್ತೆ. ಮತ್ತು ಇವಾಗ ಎಕ್ಸ್ಟ್ರಾ ಫರ್ನಿಚರ್ಗಳಿದ್ದಾಗ ಅದನ್ನ ಇಡೋಕ್ಕೆ ಇವಾಗ ಖಂಡಿತವಾಗ್ಲೂ ನಮ್ಮ ಮನೇಲಿ ಅಷ್ಟೊಂದು ಪ್ಲೇಸ್ ಇಲ್ಲ ಎಲ್ಲೂ. ಈ ರೂಮಲ್ಲಿ ನೋಡಿ ಕರೆಕ್ಟಾಗಿ ಒಂದು ಡಬಲ್ ಕಾಟ್, ಕಿಂಗ್ ಸೈಜ್ ಕಾಟ್ ಆಗಿದೆ. ಇದಾದಮೇಲೆ ಒಂದು ಟೇಬಲ್ ಚೇರ್ ಹಾಕೋಕ್ಕೂ ಇಲ್ಲಿ ನಮಗೆ ಜಾಗ ಇರಲ್ಲ, ಇಷ್ಟೇ ಓಡಾಡೋಕ್ಕೆ ಜಾಗ ಇರೋದು. ಸೊ ಇನ್ನೊಂದು ಗೆಸ್ಟ್ ರೂಮಲ್ಲೂ ಅಷ್ಟೇ, ಅಷ್ಟಕ್ಕಷ್ಟೇ. ಇವಾಗೆಲ್ಲ ಬೆಂಗಳೂರಲ್ಲಿ ಹೀಗೆ ರೀ ಕಟ್ಟೋದು. ಬೆಂಗಳೂರಲ್ಲಂತೂ ರಿಯಲ್ ಎಸ್ಟೇಟು, ಒಂದು ಅಪಾರ್ಟ್ಮೆಂಟ್ ಕಟ್ಟೋದು, ಮನೆಗಳ್ನ ರೆಂಟ್ಗೆ ಅಂತ ಕಮರ್ಷಿಯಲ್ಲಾಗಿ ಕಟ್ಟೋದೇ ಒಂದು ಮೆಟೀರಿಯಲ್ಲು, ಅಂದರೆ ಏನು ವುಡ್ ಆಯಿತು, ಸ್ಟೀಲ್ ಆಯಿತು, ಈ ಥರದ್ದೆಲ್ಲನೂ ಬೇರೆ ಕ್ವಾಲಿಟಿದಿರುತ್ತೆ. ಆಮೇಲೆ ಅವ್ರಿಗೆ ಓನಾಗಿ ಒಂದು ಕಟ್ಸೋದಕ್ಕೆ ಬೇರೆ ಕ್ವಾಲಿಟಿದಿರುತ್ತೆ. ಮತ್ತು ರೆಂಟ್ ಕೊಡೋದಕ್ಕೆ ಇಷ್ಟಿಷ್ಟೇ ಸ್ಕ್ವೇರ್ ಫೀಟು, ರೂಮ್ಗೆ ಇಷ್ಟು, ಬೆಡ್ರೂಮ್ಗೆ ಇಷ್ಟು, ಪೂಜಾ ರೂಮ್, ಕೆಲವೊಂದಂತೂ ಅಪಾರ್ಟ್ಮೆಂಟಲ್ಲಿ ಪೂಜಾ ರೂಮೇ ಇರಲ್ಲ. ಏನೋ ಒಂದು ತೊಗೊಂಡು ಬಂದು ರೆಡಿಮೇಡ್ ಪೂಜಾ ರೂಮ್ ತೊಗೊಂಬಂದು ಒಂದು ಗೋಡೆಗೆ ಹಾಕ್ತಾರೆ, ಇಲ್ಲ ನೆಲದ ಮೇಲೆ ಇಡ್ತಾರೆ ಪೂಜಾ ಮಂದಿರು. ಸೊ ಹೀಗೆ ಬೆಂಗಳೂರಲ್ಲಿ ಈಗಂತೂ ಬರ್ತಾ 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 ಮನೆಗಳು ಸಿಗೋದು ಕಷ್ಟ, ಬಾಡಿಗೆ ಮನೆ ಸಿಗೋದು ಕಷ್ಟ. ಆಮೇಲೆ ಕೆಲವೊಬ್ಬರು ಓನರ್ಗಳು ತುಂಬ ಒಳ್ಳೆಯವರು ಇರ್ತಾರೆ, ಕೆಲವೊಂದು ಓನರ್ಗಳು ತುಂಬ ವಿಪರೀತ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಕಡೆ ನೀರಿನ ಪ್ರಾಬ್ಲಮ್ ಇರುತ್ತೆ, ಕಾವೇರಿ ನೀರು ಇಲ್ಲ, ಬೋರ್ವೆಲ್ ಇರಲ್ಲ, ನೀರಿರಲ್ಲ. ಸೊ ಹೀಗೆ ಏನೇನೋ ಒಂದೊಂದು ಸಮಸ್ಯೆ ಎಲ್ಲನೂ ಕೂಡಿ ಬರಬೇಕು. ಹೆಣ್ಣು ಗಂಡು ಜಾತಕ ನೋಡಿ ಎಲ್ಲ ಸೆಟ್ ಆಯಿತಾ ಅನ್ನೋ ಥರ ಇರುತ್ತಲ್ಲ, ಹಾಗೆ ಇವಾಗ ಬೆಂಗಳೂರಲ್ಲಿ ಮನೆ ಸಿಗೋದು ಒಂದು ಅದೃಷ್ಟ. ನಮಗೆ ಬೇಕಾಗಿರೋ ಏರಿಯಾನಲ್ಲಿ ನಮಗೆ ಬೇಕಾಗಿರೋ ಥರ ಎಲ್ಲ ಕೂಡಿ ಬರೋದು, ಒಂದು ಓನರು ಒಂದು ಡೀಸೆಂಟಾಗಿ ನಮಗೆ ಸೆಟ್ ಆಗೋ ಥರ, ನಮ್ಮ ಇದಕ್ಕೆ ಒಂದು ನೇಚರ್ಗೆ ಸೆಟ್ ಆಗೋ ಥರ ಇರೋ ಓನರು ಸಿಗೋದು ತುಂಬ ಅದೃಷ್ಟ. ಪುಣ್ಯ ಮಾಡಿ ದೇವ್ರಿಗೆ ಬೇಡ್ಕೊಂಬಿಡ್ಬೇಕು ನಾವು, ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗೋಕ್ಕಿಂತ ಮುಂಚೆ ನೆಕ್ಸ್ಟ್ ಓನರ್ ನಮಗೆ ಈ ಥರನೇ ಹೀಗೆ ಇರಲಿ ಅಂತ ದೇವ್ರಿಗೆ ಹರಕೆ ಹೊತ್ಕೋಬೇಕು. ಆ ಥರ ಒಂದು ಸಿಚುವೇಶನ್ಗಳು, ಆ ಥರ ಒಂದು ಕನ್ಸ್ಟ್ರಕ್ಷನ್ನು, ಆ ಥರ ಒಂದು ರೆಂಟ್ಗಳು ಜಾಸ್ತಿ ಪ್ರೈಸಸ್ಸು ಅಂತ ಹೇಳ್ತೀನಿ. ಹೀಗೆ ಇದು ನೋಡಿ ಗೆಸ್ಟ್ ರೂಮು. ಗೆಸ್ಟ್ ರೂಮ್ ಎಲ್ಲ ಡಸ್ಟಿಂಗ್ ಮಾಡಿದೆ. ಏನಕ್ಕೆ ಇವಾಗ ಗೆಸ್ಟ್ ರೂಮ್ನ ಕ್ಲೀನ್ ಮಾಡಿದೆ, ಡಸ್ಟಿಂಗ್ ಮಾಡಿದೆ ಅಂತ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಶೇರ್ ಮಾಡ್ತೀನಿ. ತುಂಬ ನೀಟ್ ಆ್ಯಂಡ್ ಕ್ಲೀನ್. ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ, ಅಲ್ಲಿ ಬ್ಯಾಗ್ ಇಟ್ಟಿದ್ದೀನಿ, ಅದು ಲ್ಯಾಪ್ಟಾಪ್ ಟೇಬಲ್ಲು. ಇಲ್ಲಿ ಸದ್ಯಕ್ಕೆ ಕೇಜ್ ಇಟ್ಟಿದ್ದೀನಿ, ಆದರೆ ತೆಗಿತೀನಿ ಕೇಜ್ನ, ಇಲ್ಲ ಅಂದರೆ ನೋಡೋಣ ಅಂತ.
ಕಂಪ್ಲೀಟ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಡಸ್ಟ್ ಮಾಡಿ, ಇದು ಸೀವಿಂಗ್ ಮಷಿನ್ ಟೇಬಲ್ ಅದು. ಇಲ್ಲೊಂದು ಮಿರರ್ ಹಾಕಿದ್ದೀನಿ. ಸೊ ಯಾರಾದರೂ ಗೆಸ್ಟ್ ಬಂದರೂ ಅವ್ರಿಗೆ ರೆಡಿ ಆಗೋದಕ್ಕೆ ಒಂದು ಮಿರರ್ ಇರುತ್ತೆ ಅಂತ ಹೇಳ್ತೀನಿ. ಈ ಮನೆಯಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಇಲ್ಲ ಅಂತ ಹೇಳ್ತೀನಿ. ಓನರು ಡ್ರೆಸ್ಸಿಂಗ್ ಟೇಬಲ್ಲು ಕನ್ನಡಿ ಯಾವುದೂ ಮಾಡಿಸಿಲ್ಲ. ಸೊ ಹಾಗಾಗಿನೇ ವಾರ್ಡ್ರೋಬ್ಸ್ ಮಾತ್ರ ಇರೋದು ಅಂತ ಹೇಳ್ತೀನಿ. ಕೆಲವೊಂದಕ್ಕೆ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ವಾರ್ಡ್ರೋಬಲ್ಲಿರೋ ಈ ಕಂಪಾರ್ಟ್ಮೆಂಟ್ನ ನಾನು ಕಂಪ್ಲೀಟಾಗಿ ಎಲ್ಲ ಇರೋದನ್ನು ಸಣ್ಣ ಪುಟ್ಟ ಬಟ್ಟೆಗಳು ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ದೀನಿ. ಯಾಕೆ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕೂಡ ಶೇರ್ ಮಾಡ್ತೀನಿ. ಇದಿಷ್ಟು ಖಾಲಿ ಇರಬೇಕು, ಖಾಲಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ಒಬ್ರು ಗೆಸ್ಟ್ಗೋಸ್ಕರ, ಒಬ್ಬರು ಗೆಸ್ಟ್ ಬರೋರಿದ್ದಾರೆ ಅವ್ರಿಗೋಸ್ಕರ ಅಂತಲೇ ಹೇಳ್ತೀನಿ. ಸೊ ಇವತ್ತೆಲ್ಲ ನಾನು ನಮ್ಮ ಮನೆಯವರು ಸೇರಿ ಈ ರೂಮ್ನ ಸ್ವಲ್ಪ ಕ್ಲೀನ್ ಮಾಡಿ, ಪ್ಲೇಸ್ನ ಮಾಡಿ, ಜಾಗ ಮಾಡಿ ಇವತ್ತೆಲ್ಲ ಕ್ಲೀನ್ ಮಾಡಿದ್ವಿ. ಒಂದು ಹಬ್ಬದ್ದು ಆಯಿತು, ಎಲ್ಲನೂ ಆಯಿತು. ಡೈನಿಂಗ್ ಟೇಬಲ್ ಇದೆ ನೋಡಿ, ನೀಲ್ಕಮಲ್ದು. ಇವಾಗ ಸದ್ಯಕ್ಕೆ ಇದನ್ನು ಇಟ್ಟಿದ್ದೀವಿ. ನೆಕ್ಸ್ಟ್ ನೋಡೋಣ ಇನ್ ಫ್ಯೂಚರಲ್ಲಿ ಏನಾದರೂ ವುಡನ್ದು, ಶೀಶಮ್ ವುಡ್ದು 4 ಚೇರ್ ಮಾತ್ರ, ಸ್ವಲ್ಪ ಚಿಕ್ಕದಾಗಿರೋದು 4 ಚೇರ್ ಇರೋದಿದ್ದರೆ ತಗೊಳ್ಳೋಣ ಅಂತ. ಇವು ನನ್ನ ಮಕ್ಕಳು, ಇದೊಂದು ನನ್ನ ಮಗಳು, ಇದೊಂದು ನನ್ನ ಮಗಳು, 2 ಮಕ್ಕಳು ನನಗೆ. ಸೊ ಬಾಕಿ ಇರೋ ಒಂದು 6 ಪಪ್ಪೀಸ್ನ ನಾನು ಎಲ್ಲ ಕಂಪ್ಲೀಟ್ ಸೋಲ್ಡ್ ಮಾಡಿದೆ, ಸೆಲ್ ಮಾಡಿದೆ. ಬೈಯರ್ ಎಲ್ಲ ತೊಗೊಂಡ್ರು, ಅಂದರೆ ಸೋಲ್ಡ್ ಔಟ್ ಆಯಿತು. ಎಲ್ಲ ಪಪ್ಪೀಸು ಸೋಲ್ಡ್ ಔಟ್ ಆಯಿತು. ದೇವ್ರು ಒಂದು ಒಳ್ಳೇದು ಮಾಡಿದ್ರೆ ಸಾಕು ಅಂತ ಅಂದ್ಕೊಳ್ತೀನಿ. ಈ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ. ನಮ್ಮ ಮನೆಯಲ್ಲಂತೂ ಯಾವುದಕ್ಕೂ ಕೊರತೆ ಇಲ್ಲ. ಪ್ರಾಣಿಗಳಿಗೆ ನಾನು ಮೋಸ ಮಾಡಲ್ಲ. ಪ್ರಾಣಿಗಳೇ ನನಗೆ ದೇವರು. ಇದೊಂದು ಇವೆರಡು ನನ್ನ ಮಕ್ಕಳು ಯಾವಾಗ ಲೈಫ್ ಲಾಂಗ್ ನನ್ನ ಜೊತೆ ಇರ್ತವೆ. ಕೂದಲು ನೋಡಿ, ಗೋಲ್ಡನ್ ಹೇರ್ ಸುಂದರಿ ಇವಳು ಒಂಥರ ಸಿಂಡ್ರೆಲ್ಲ ಇದ್ದಂಗೆ. ಇವಳು ಕೂದಲು ನೋಡಿದ್ರೇ ಅಷ್ಟೊಂದು ಖುಷಿ ಆಗುತ್ತೆ. ರೇಷ್ಮೆ ಗೋಲ್ಡ್ ಹೇರ್ ಇದ್ದಂಗಿದೆ, ತುಂಬ ಸುಂದರವಾಗಿದೆ ನೋಡಿ. ಮಲ್ಕೊಂಡಿದ್ದಾವೆ. ಸಾಯಂಕಾಲ ನಾನು ಎಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಕುತ್ಕೊಂಡಿದ್ದೆ. ಇವಾಗ 6:30 7 o'clock ಆಗಿದೆ. ಕುತ್ಕೊಂಡಿದ್ದೆ. ಅವಕ್ಕೆ ಸಾಯಂಕಾಲ ಆದರೆ ಸ್ವಲ್ಪ ನಿದ್ದೆ ಬರುತ್ತೆ. ಆಟ ಆಡಿ ಸುಸ್ತಾಗಿ ಅಮ್ಮ ಮಗಳು ಇಬ್ಬರು ಮಲ್ಕೊಂಡಿದ್ರು. ನಾನು ಜೊತೆಯಲ್ಲೇ ಇರಬೇಕು, ನನ್ನ ಜೊತೆಲೇ ಮಲ್ಕೊಳ್ತಾರೆ. ಸೊ ಇವ್ರ ಜೊತೆಯಲ್ಲಿ ನನ್ನ ಒಂದು ದಿನ ಇವ್ರಿಗೆ ಫುಡ್ಗಳು ಕೊಡೋದು, ಇವ್ರದ್ದು ಹೆಲ್ತು ನೋಡಿ. ಕೂದಲು ನೋಡಿ ಎಷ್ಟು ಚೆನ್ನಾಗಿದೆ. ಗೋಲ್ಡ್ ವೆಲ್ವೆಟ್ ಹೇರ್, ಎಷ್ಟು ರೇಷ್ಮೆ ನೋಡಿ. ಇದಕ್ಕೇನೂ ಇಲ್ಲ, ಬರೀ ಮನೆ ಫುಡ್ಡು, ನ್ಯಾಚುರಲ್ ಫುಡ್ ಕೊಡೋದು, ಇನ್ನೇನೂ ಇಲ್ಲ. ನಮಗೂ ಇಷ್ಟೊಂದು ಚೆನ್ನಾಗಿರಲ್ಲ. ಏನೇನೋ ನಾವು ಹೇರ್ ಕಲರಿಂಗ್ ಅಂತೆ, ಸ್ಪಾ ಅಂತೆ, ಮತ್ತು ಕರ್ಲಿ ಅಂತೆ, ಸ್ಟ್ರೈಟ್ನಿಂಗ್ ಅಂತೆ, ಏನೇನೋ ಮಾಡಿಸ್ತೀವಿ. ದೇವರು ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದು. ಇವಳು ಅಂತೂ ಗೌರಿ ಕಿವಿ ಅಂತೂ ವೆಲ್ವೆಟು ಕಿವಿ ಇದ್ದಂಗಿದೆ, ಅಷ್ಟು ಸಾಫ್ಟ್ ಕಿವಿ, ತುಂಬ ಚೆನ್ನಾಗಿದೆ. ಮತ್ತು ನಾನು ನನ್ನ ಅಣ್ಣನ ಮಗಳು ಕೋಣನಕುಂಟೆ ಫೋರಮ್ ಮಾಲ್ಗೆ ಹೋಗಿದ್ವಿ. ಆ ಮಾಲಲ್ಲಿ ಕೆಲವೊಂದು ಫೋಟೋಗಳ್ನ ಕೂಡ ತಗೊಂಡ್ವಿ. ತುಂಬ ಖುಷಿಯಾಗಿ ಅವತ್ತೆಲ್ಲ ದಿನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು.